ರಾಮಕೃಷ್ಣ ಹೆಗ್ಡೆ ಅವರ ಕಾಲದಿಂದಲೂ ಕೂಡ ಇವತ್ತಿನವರೆಗೂ ಆಗಿಂದಾಗ್ಗೆ ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆ ವಿಚಾರ ಚರ್ಚೆಗೆ ಬರ್ತಾ ಇದೆ. ಈಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಫೋನ್ ಕದ್ದಾಲಿಕೆ ಆಗಿದೆ ಅನ್ನುವಂಥದ್ದನ್ನು ಅವರ ಪಕ್ಷದ ನಾಯಕರುಗಳೇ ಬಹಿರಂಗವಾಗಿ ಹೇಳಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಇದರ ಜೊತೆಗೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ BJPಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಕೂಡ ಹೇಳಿದರು. ಈಗ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಸರ್, ನಿಮಗೂ ಕೂಡ ಆ ಥರದ್ದೊಂದು ಭಯ ಇದೆಯಾ? ಫೋನ್ ಕದ್ದಾಲಿಕೆ ಭಯ ಇದೆಯಾ ಅಂತ? ಈ ಕಾಂಗ್ರೆಸ್ ಗೌರ್ಮೆಂಟ್ ಯಾವಾಗ ಬರುತ್ತೋ ಇವರು ವಿರೋಧ ಪಕ್ಷಗಳನ್ನು ಮಟ್ಟ ಹಾಕುವಂಥದ್ದಕ್ಕೆ ಫೋನ್ ಕದ್ದಾಲಿಕೆಯನ್ನು ಮಾಡ್ತಾರೆ. ಅದಕ್ಕೆ ಅವ್ರದ್ದೇ ಆದಂಥ ಮೆಥಡ್ಗಳಿದೆ. ಈಗ ನಾವು ವಿರೋಧ ಪಕ್ಷ ಹೇಳಿದಾಗ ಅವರು ಹೇಳ್ತಾರೆ, ಒಲ್ರಿ ಕಂಪ್ಲೇಂಟ್ ಕೊಡ್ರಿ, ಹೋಗ್ರಿ ಕೋರ್ಟ್ಗೆ ಹೋಗ್ರಿ, ಹಿಂಗೆಲ್ಲ ಹೇಳ್ತಾರೆ. ಈಗ ಅವ್ರ ಪಾರ್ಟಿ ಸದಸ್ಯರೇ ಕಾಂಗ್ರೆಸ್ಸಿನ MLAನೇ ನನ್ನ ಫೋನ್ ಕದ್ದಾಲಿಕೆ ಅಂತ ಹೇಳಿದ್ಮೇಲೆ ಇದಕ್ಕೆ ಸಾಕ್ಷಿ ಆಯಿತು. ಇದಕ್ಕೆ ಈ ಸಾಕ್ಷಿ ಸಿಕ್ಕಿದ ಮೇಲೆ ನೈತಿಕತೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇಲ್ಲ CBI ತನಿಖೆಗೆ ಆಗ್ರಹ ಕೊಡಬೇಕು. ಆವಾಗ ನಮಗೆ ನಂಬಿಕೆ ಬರ್ತೈತೆ ಹೊರತು ಇಲ್ಲ ಅಂದರೆ ಇವರು ನಾವು ಮಾಡಿಲ್ಲ ಅಂತ ಹೇಳೋದಲ್ಲ. ಇಷ್ಟೆಲ್ಲ ಆಪಾದನೆ ಬಂದಮೇಲೆ ನಾನು ಮಾಡಿದ್ದೀನಿ, ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಈ ಸಿಟ್ಟಿಂಗ್ MLA ಮಾಡಿದ್ದಾರೆ ಕಾಂಗ್ರೆಸ್ಸನ್ನು, ಇಷ್ಟಾದಮೇಲೇನು ಇದು ತನಿಖೆನ CBI ಕೊಟ್ಟರೆ ಸತ್ಯಾಸತ್ಯತೆ ಹೊರಗಡೆ ಬರ್ತತೆ. ಅದರಿಂದ ಮುಖ್ಯಮಂತ್ರಿಗಳು ಇದನ್ನು ಕೂಡಲೇ CBI ತನಿಖೆ ಕೊಡಬೇಕು. ಸರ್, ವಿರೋಧ ಪಕ್ಷದ ನಾಯಕರನ್ನು ಫೋನ್ ಕದ್ದಾಲಿಕೆ ಮಾಡಿದ್ರೆ ಅವರ ಒಂದು ವಿಚಾರಗಳನ್ನು ತಿಳ್ಕೊಳ್ಬೋದು. ಆದರೆ ಸ್ವಪಕ್ಷದವರ ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ, ಏನಿರ್ಬೋದು ಅಂತ? ಈ ಮ್ಯೂಸಿಕಲ್ ಚೇರ್, ಇವಾಗ CM ಕುರ್ಚಿ ಅಳ್ಳಾಡ್ತಾ ಇದೆ, CM ಕುರ್ಚಿನೇ ಎಳೆದಾಡ್ತಾವ್ರು 4-5 ಜನ. ಅದನ್ನು ಒಂದು ಕಡೆ CM ಕುರ್ಚಿ ಉಳಿಸ್ಕೊಳೋದು, ಇನ್ನೊಂದು ಕಡೆ CM ಆಗಬೇಕು ಅಂತ ಇರೋರು ಅವರು ಫೋನ್ ಟ್ಯಾಪಿಂಗಲ್ಲಿ ಭಾಗಿಯಾಗಿದ್ದಾರೆ. ಸೊ ಒಟ್ಟಾರೆ ಇದು CM ಕುರ್ಚಿಯ ಕಿತ್ತಾಟದಲ್ಲಿ ಸಿಟ್ಟಿಂಗ್ ಅಂದರೆ ಕಾಂಗ್ರೆಸ್ MLAಗಳನ್ನು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರನ್ನೂ ಮಾಡ್ತಾ ಇದ್ದಾರೆ. ಅಶೋಕ್ ಅವರು ಸೇರಿದಂತೆ ರಾಜ್ಯದಲ್ಲಿರುವಂತಹ ಪ್ರಮುಖ BJP ಹಾಗೂ JDS ನಾಯಕರುಗಳ ಫೋನ್ ಕದ್ದಾಲಿಕೆ ಕೂಡ ಆಗ್ತಿದೆ ಅನ್ನುವಂಥ ಅನುಮಾನ ಇದೆ ಅಂತ ಸರ್? ಪಕ್ಕ ಅನುಮಾನ ಅಲ್ಲ, ಪಕ್ಕ ಮಾಡ್ತಾ ಇದ್ದಾರೆ, ಮುಂದೇನೂ ಮಾಡ್ತಾರೆ. ಇದನ್ನು ತಪ್ಪಿಸ್ಬೇಕು ಅಂದರೆ ಒಂದೇ ದಾರಿ, ಇಲ್ಲ ಇವರಿಗೆ CBI ಮೇಲೆ ನಂಬಿಕೆ ಇದ್ದರೆ, ಇಲ್ಲ ಅಂದರೆ ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿಂದ ಸಿಟ್ಟಿಂಗ್ ಜಡ್ಜ್ ಹಾಕ್ಕೊಟ್ಟು ತನಿಖೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ CBI ತನಿಖೆ ಕೊಟ್ಟರು, ಆಗ ಮಾತ್ರ ಸತ್ಯ ಹೊರಗಡೆ ಬರ್ತದೆ. ಇಲ್ಲ ಅಂದರೆ ಇವ್ರು ಯಾರು ಹೇಳ್ತಾರಲ್ಲ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ, ಅದಕ್ಕೆ ಕಸದ ಬುಟ್ಟಿಗೆ ಹೋಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಅಧಿಕೃತ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಹೇಳ್ತಾ ಇರುವಂಥ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಂದು ಸೇರಿದಂತೆ BJP ಹಾಗೂ JDSನ ಶಾಸಕರುಗಳ ಫೋನ್ ಕದ್ದಾಲಿಕೆ ಆಗ್ತಿದೆ. ಅದೇ ರೀತಿ ಕಾಂಗ್ರೆಸ್ ಮ್ಯೂಸಿಕಲ್ ಚೇರ್ ವಿಚಾರದಲ್ಲಿ ಅಲ್ಲಿಯ ಬಡದಾಟದಿಂದಾಗಿ ಬೇರೆಯವರ ಫೋನನ್ನು ಕದ್ದಾಲಿಸುವಂಥ ಒಂದು ಕೆಲಸ ಆಗ್ತಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪವನ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.